जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपाटितानां क्षेमाय वै भागवतं प्रगर्जति साङ्केत्यं पारिहास्यं वा स्तोमं केलनमेव वा वैकुण्ठनामग्रहणम् अशेषाखहरं विदुः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಇಲ್ಲಿಯವರೆಗಿನ ಪಾಠದಲ್ಲಿ ಸೌಭರಿ ಮಹರ್ಷಿಗಳು ಮಾಂಧಾತ ಚಕ್ರವರ್ತಿಯ ಅರಮನೆಗೆ ಬಂದು ಅವನ ಮಕ್ಕಳನ್ನ ವಿವಾಹಕ್ಕೋಸ್ಕರ ಅಂತ ಕೇಳಿದಾಗ, ನೀನೇ ಅರಮನೆಗೆ ಹೋಗು, ಯಾರು ನಿನ್ನನ್ನ ಮದುವೆ ಆಗಲಿಕ್ಕೆ ಅಂತ ಬಯಸ್ತಾರೋ ಅವರನ್ನ ಖಂಡಿತವಾಗಿ ಮದುವೆಯಾಗು ಅಂತ ಕೊಡೋದಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ವಯಸ್ಸಾಗಿದೆ, ನಿನ್ನ ಚರ್ಮ ಎಲ್ಲ ಸುಕ್ಕುಗಟ್ಟು ಹೋಗಿದೆ, ನಿನ್ ತಲೆ ಒಂದ್ ಕಡೆ ನಿಲ್ತಾ ಇಲ್ಲ, ಅದರ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದೆ, ತಲೆ ಕೂದಲೆಲ್ಲ ನೇರ್ತಿದೆ, ಇಂಥವ್ರಿಗೆ ನನ್ ಮಗಳನ್ನ ಹೇಗ್ ಕೊಡ್ಲಿ ಅಂತಂದ್ ಹೇಳಿದ್ರೆ ತಪಸ್ಸಿನ ಪ್ರಭಾವದಿಂದಾಗಿ ಶಿಕ್ಷೆಯನ್ನು ಕೊಟ್ಬಿಡ್ಬೋದು, ಶಾಪವನ್ನು ಕೊಟ್ಬಿಡ್ಬೋದು. ಕೊಡ್ತೇನೆ ಅಂತ ಹೇಳಿ ಇವರಿಗೆ ಸಮಾಧಾನ ಪಡಿಸಿದ್ರೆ ತನ್ನ ಮಗಳಿಗೆ ಅನ್ಯಾಯ ಮಾಡಿದ ಹಾಗಾಗತ್ತೆ. ಅದಕ್ಕೆ ಬಹಳ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿದಾಗ ಅವರಿಗೆ ಹೇಳ್ತಾ ಇದ್ದಾರೆ, ನೀವೇ ಹೋಗಿ ಅಲ್ಲಿ ಯಾರಾದ್ರೂ ನಿಮ್ಮನ್ನ ಮದುವೆ ಆದ್ರೆ ಅವರನ್ನ ಮದುವೆ ಆಗ್ಲಿಕ್ಕೆ ಒಪ್ತೇನೆ ಅಂತಂದ್ ಹೇಳಿದ್ರೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಇವ್ರು ಒಳ್ಳೆ ರೂಪವನ್ನು ಧರಿಸಿಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಇವರನ್ನು ಮದುವೆ ಆಗ್ತೇವೆ ಅಂತ ದುಂಬಾಲು ಬೀಳ್ತಾ ಇದ್ದಾರೆ. ಆ ನನಗೆ ಪೇಟಿಗೆ ಸಿಕ್ಕೊಂಡ್ಬಿಡ್ತು. ಏನಪ್ಪ ಇದು, ನನ್ನ ಮಾತನ್ನು ಉಳಿಸ್ಕೊಳ್ಬೇಕಲ್ವಾ? 50 ಜನರನ್ನ ಇವರಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ 50 ಜನ ಸ್ತ್ರೀಯರನ್ನ ಸೌಭರಿ ಮಹರ್ಷಿಗೆ ಮದುವೆ ಮಾಡ್ಲಿಕ್ಕೆ ಅಂತ ಕೊಡ್ತಾ ಇದ್ದಾರೆ. 50 ಜನರನ್ನ ಸೌಭರಿ ಮಹರ್ಷಿಗಳಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ರಾಜನಿಗೆ ನಿಶ್ಚಯವಾಯ್ತು, ಇವರು ಸಾಮಾನ್ಯರಲ್ಲ. ಎಷ್ಟು ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ರು ಕೂಡ ಇವರು ಸುಖವಾಗಿ ಇಟ್ಟುಕೊಳ್ತಾರೆ ಅಂತ ನಿಶ್ಚಯವಾಯಿತು ರಾಜನಿಗೆ. ಅದರಿಂದ ರಾಜನಿಗೆ ಕೊಟ್ಟು ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ. ಸೌಭರಿ ಮಹರ್ಷಿಗಳು ಮದುವೆ ಆಗಿ ಒಬ್ಬರ ಜೊತೆಯಲ್ಲಿ 1 ವರ್ಷ, ಇನ್ನೊಬ್ಬರ ಜೊತೆಯಲ್ಲಿ 1 ವರ್ಷ, ಆ ಥರ ಅಲ್ಲ. 50 ಜನರ ಜೊತೆಯಲ್ಲಿ ತಮ್ಮ ತಪಸ್ಸಿನ ಪ್ರಭಾವದಿಂದ 50 ಶರೀರಗಳನ್ನು ಧರಿಸಿಕೊಂಡು 50 ಭವ್ಯವಾದಂತಹ ಅರಮನೆಗಳಲ್ಲಿ ವಾಸವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರಿಗೆ ದಾಸಿಯರು, ಸೇವಕಿಯರು ಎಲ್ಲರೂ ಇರ್ತಾರೆ. ತಾವು ಆ ಸ್ತ್ರೀಯರ ಜೊತೆಯಲ್ಲಿದ್ದು ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದಾರೆ. ಬಹಳ ಬೆಲೆ ಬಾಳುವಂತಹ ಹಾಸಿಗೆಗಳು, ಆಸನ, ಬೇಕಾದಂತಹ ವಸ್ತ್ರಗಳು, ಅಲಂಕಾರ, ಸ್ನಾನ, ಆ ಸ್ನಾನವನ್ನು ಮಾಡ್ಬೇಕಾದ್ರೆ ಶರೀರಕ್ಕೆ ಹಚ್ಚಿಕೊಳ್ಳಬೇಕು ಬೇಕಾದಂತಹ ಮಾರ್ಜಕಗಳು, ಸೋಪು ಮುಂತಾದವುಗಳು ನಾವೀಗೇನಂತೇವೆ ಆ ಥರದ್ದು, ಬೇಕಾದಾಗ ತಿನ್ಲಿಕ್ಕೆ ಬೇಕಾಗುವಂತಹ ಖಾದ್ಯಗಳು, ಮಾಲೆಗಳು, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರುವಂತಹ ದಾಸಿಯರು. ಅಂದ್ರೆ ಮನೆಯ ದಾಸಿಯರೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಉಳಿದವರು ರಾಣಿಯರು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ ಏನು ವಿಶೇಷವಾಗಿ ಹೇಳ್ಬೇಕೇನು? ಖಂಡಿತವಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ. ದಾಸಿಯರೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಅಂತಹ ಮನೆಗಳಲ್ಲಿ
ಅನೇಕ ಪಕ್ಷಿಗಳಿಂದ ಕೂಡಿದಂತಹ ಅದ್ಭುತವಾದ ಉದ್ಯಾನವನಗಳಲ್ಲಿ ವಿಹಾರ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಸೋಬರಿ ಮಹರ್ಷಿಗಳು ಸಂಚಾರ ಮಾಡ್ತಾ ಇದ್ದಾರೆ. ತಮ್ಮ ಪತ್ನಿಯರ ಜೊತೆಯಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾರೆ. ಗೃಹಸ್ಥ ಧರ್ಮವನ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಮಾಂಧಾತ ರಾಜನಿಗೂ ಸ್ವಲ್ಪ ದರ್ಪ ಇತ್ತಂತೆ. ನನ್ನ ಬಳಿಯಲ್ಲಿ ಸಪ್ತದ್ವೀಪಗಳಿಂದ ಕೂಡಿದಂತಹ ಇಡೀ ಜಗತ್ತಿನ ನಿಯಾಮಕತ್ವ ಇದೆ. ಇಡೀ ಜಗತ್ತನ್ನು ನಾನು ಒಬ್ಬನೇ ರಾಜನಾಗಿ ಆಡಳಿತ ಮಾಡ್ತಾ ಇದ್ದೇನೆ. ಸಾಮ್ರಾಜ್ಯದ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಕಾಲ್ಕು ಮುರಿದುಕೊಂಡು ಬಿದ್ದಿದ್ದಾಳೆ. ನನ್ನಲ್ಲಿ ಇಲ್ಲದೇ ಇರುವಂತಹ ಸಂಪತ್ತುಗಳೇ ಇಲ್ಲ. ನಾನು ಅನುಭವಿಸದೇ ಇರುವಂತಹ ಭೋಗ ಭಾಗ್ಯಗಳೇ ಇಲ್ಲ. ಎಲ್ಲ ಸುಖ ಭೋಗ ಭಾಗ್ಯಗಳು ನಾನು ಅಂದುಕೊಂಡಂತೆ ಎಲ್ಲವೂ ನನ್ನ ಬಳಿಯಲ್ಲಿದೆ ಅನ್ನುವಂತಹ ದೊಡ್ಡದಾದಂತಹ ದರ್ಪ ಆ ಮಾಂಧಾತ ರಾಜನ ಮನಸ್ಸಿನಲ್ಲಿತ್ತು. ನನ್ನಷ್ಟು ಚೆನ್ನಾಗಿ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡಿದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅವನು ಅನ್ಕೊಂಡಿದ್ದ. ಆದರೆ ಅಳಿಯನ ಈ ಗೃಹಸ್ಥ ಧರ್ಮಾಚರಣೆಯನ್ನು ನೋಡಿ ರಾಜನಿಗೂ ಆಶ್ಚರ್ಯ ಆಯ್ತಂದ್ರೆ, ಈ ತರದ ಸಂಪತ್ತು ಹೆಂಗೆ ಸಾಧ್ಯ ಇದು ಅಂತ. ಆ ತಪಸ್ಸಿನ ಪ್ರಭಾವಕ್ಕೆ ರಾಜ ಮನಸೋತು ಬಿಟ್ಟ. ಈ ತರದ ಸೋಲನ್ನು ಅವನು ಒಪ್ಪಿಕೊಂಡ. ಹೀಗೆ ಅವನು ಚೆನ್ನಾಗಿ ಸುಖಭೋಗಗಳಲ್ಲಿ ಆಸಕ್ತನಾಗಿದ್ದಾನೆ. ವಿಷಯ ಪದಾರ್ಥಗಳನ್ನು ಭೋಗ ಮಾಡ್ತಾ ಇದ್ದಾನೆ. ಎಷ್ಟು ಭೋಗಿಸಿದ್ರು ಕೂಡ ಅದು ಸಾಕು ಅಂತ ಅನ್ನಿಸ್ತಾ ಇಲ್ಲ. ಉದಾಹರಣೆಗೆ ನಾವು ಮೊಬೈಲ್ ನೋಡ್ತಾ ಇದ್ದಾಗ ಎಷ್ಟಕ್ಕೆ ಸಾಕು ಅಂತ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೆ ಹೇಳಿ. ನೋಡ್ತಾ ಇದ್ರೆ ಇನ್ನೊಂದು ನೋಡ್ತಾ ಇದ್ರೆ ಮತ್ತೊಂದು, ಅದು ಮುಗೀತು ಅಂದ್ರೆ ಮತ್ತೊಂದು ಅಂತ ಈ ರೀತಿಯಾಗಿ ಅದು ಸಾಕು ಅಂತ ಅನ್ಸೋದೇ ಇಲ್ಲ, ಮುಗಿಯೋದೇ ಇಲ್ಲ. ಟೈಮ್ ಮುಗಿದು ಹೋಗ್ಬಿಡತ್ತೆ ನಮ್ದು. ಅದು ನೋಡೋದು ಮುಗಿಯೋದೇ ಇಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಇವನು ಎಷ್ಟು ಸುಖಭೋಗಗಳನ್ನು ಅನುಭವಿಸಿದ್ರು ಕೂಡ ಅದು ಸಾಕು ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಬೆಂಕಿ ಉರಿತಾ ಇದೆ. ಬೆಂಕಿಗೆ ನಿಧಾನವಾಗಿ ಹನಿ ಹನಿಯಾಗಿ ತುಪ್ಪವನ್ನ ಹಾಕ್ತಾ ಇದ್ದೇವೆ. ದೀಪ ಇಟ್ಟಿದ್ದೇವೆ, ಬತ್ತಿ ಹೊಸದಾಗಿದೆ, ದೀಪವನ್ನ ಅಂಟಿಸಿದ್ದೇವೆ. ಹನಿ ಹನಿಯಾಗಿ ಆ ದೀಪಕ್ಕೆ ಕೆಳಗಡೆಯಿಂದ ಎಣ್ಣೆಯನ್ನ ಹಾಕ್ತಾ ಇದ್ರೆ ಅದು ದೀಪ ನಂದತ್ತೇನು, ಶಾಂತವಾಗತ್ತೇನು? ಆಗೋದಿಲ್ಲ, ಉರಿತಾನೇ ಇರತ್ತೆ. ಅದರಂತೆ ಎಷ್ಟು ಸುಖಭೋಗಗಳನ್ನ ಮಾಡಿದರೂ ಕೂಡ ಸಾಕು ಅಂತ ಅನ್ನಿಸ್ತಾ ಇಲ್ಲ. ಮತ್ ಮಾಡ್ಬೇಕು 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 ಅಂತ ಅನ್ನಿಸ್ತಾ ಇದೆ. ಒಟ್ಟಿಗೆ ನಾವು ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಅದ್ರ ಮೇಲ್ಗಡೆ ಒಂದ್ ಲೋಟದಷ್ಟು ಎಣ್ಣೆನೋ ಅಥವಾ ತುಪ್ಪನೋ ಬಿತ್ತು ಅಂದ್ರೆ ಆರು ಹೋಗ್ಬಿಡತ್ತೆ. ಅತಿಯಾದ ವಿಷಯ ಭೋಗ, ಅದು ಅತಿಯಾದ ವಿಷಯ ಭೋಗ ಮಾಡಿದ್ರು ಅಂದ್ರೆ ನಾವೇ ಇರೋದಿಲ್ಲ, ಮೃತರಾಗಿ ಹೋಗ್ಬಿಡುತ್ತೇವೆ. ನಿಧಾನವಾಗಿ ವಿಷವೆಲ್ಲ ದೇಹವನ್ನ ವ್ಯಾಪಿಸುವಂತೆ ಈ ವಿಷಯಾಸಕ್ತಿ ಎಂಬಂತಹ ವಿಷ ಸೋಬರಿ ಮಹರ್ಷಿಗಳ ಮನಸ್ಸನ್ನ ಆವರಿಸ್ತಾ ಇದೆ. ಎಷ್ಟು ಭೋಗ ಮಾಡಿದ್ರು ಕೂಡ ಅವರಿಗೆ ಸಾಕು ಅಂತ ಅನ್ನಿಸ್ತಾ ಇಲ್ಲ. ಒಮ್ಮೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ವೇದ ಮಂತ್ರಗಳಿಗೆ ಅರ್ಥವನ್ನೇ ಹೇಳುವಂತಹ ಋಷಿ ನಾನು. ಕ್ಷುಲ್ಲಕವಾದಂತಹ ಮೀನುಗಳ ಮಿಲನವನ್ನು ನೋಡಿ ನನ್ನ ಮನಸ್ಸು ಕ್ಷೋಭೆಗೊಂಡು ಬಿಟ್ಟಿದೆ. ಛೇ, ನನ್ನ ತಪಸ್ಸನ್ನೆಲ್ಲ ನಾಶ ಮಾಡಿಕೊಂಡು ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾರು ನಂತರ ಆಗ್ಬೇಡಿ, ನನ್ನ ತಪಸ್ಸಿನ ನಾಶವನ್ನ ಹೇಗೆ ಮಾಡ್ಕೊಂಡಿದ್ದೇನೆ ಅಂತ ನೋಡಿ. ತಪಸ್ಸನ್ನು ಮಾಡಿಕೊಂಡು ಒಳ್ಳೆ ವ್ರತಾಚರಣೆಯಲ್ಲಿದ್ದಂತಹ ನಾನು ನೀರಿನ ಒಳಗಡೆಯಲ್ಲಿ ಮೀನಿತ್ತು. ಆ ಮೀನುಗಳು ಮಾಡುವಂತಹ ವಿಹಾರವನ್ನು ನೋಡಿ ಆ ತರದ ಮೋಜಿನ ಜೀವನ ಬೇಕು ಅಂತ ಅಂದುಕೊಂಡು
ಬಹಳ ಕಾಲದಿಂದ ಸಂಗ್ರಹ ಮಾಡಿ ಇಟ್ಟುಕೊಂಡಂತಹ ದೊಡ್ಡ ಸಂಪತ್ತು ತಪಸ್ಸಿನ ಸಂಪತ್ತು, ತಪಶಕ್ತಿ. ಅದು ಸೋರಿ ಹೋಗುವ ಹಾಗೆ ಮಾಡಿಕೊಂಡು ಬಿಟ್ಟೆ. ಅದರಿಂದಾಗಿ ಆದಷ್ಟು ವಿಷಯ ಪದಾರ್ಥಗಳ ಸಂಪರ್ಕವನ್ನ, ಜ್ಞಾನವನ್ನು ಬಯಸುವಂತಹ ವ್ಯಕ್ತಿಗಳು ದೂರ ಇಡಿ. ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಕಡೆಯಲ್ಲಿ ಹರಿಲಿಕ್ಕೆ ಬಿಡಬೇಡಿ. ಒಳಗಡೆಯಲ್ಲಿ ಸೆಳೆದುಕೊಂಡು ವಿಷಯ ಪದಾರ್ಥಗಳಿಂದ ದೂರ ತೆಗೆದುಕೊಂಡು ಇಂದ್ರಿಯಗಳನ್ನ ಏಕಾಂತದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡಿಕೊಂಡು ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಮನಸ್ಸನ್ನಿಡಿ. ಅಥವಾ ಸಂಘವನ್ನು ಮಾಡುವುದಾದರೂ ಕೂಡ ಸಜ್ಜನರ ಸಹವಾಸವನ್ನು ಮಾಡಬೇಕೇ ಹೊರತಾಗಿ ದುರ್ಜನರ ಸಹವಾಸವನ್ನು ಎಂದಿಗೂ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಏಕಾಂಗಿಯಾಗಿ ಯಾವ ಜನರ ಸಂಪರ್ಕವೂ ಬರಬಾರದು. ಹೊರಗಡೆ ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ಲಿಕ್ಕೆ ಬಂದೆ ಅಂತಂದಾದ್ರೆ, ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಅಂತ ಬಂದು ಜನರೆಲ್ಲ ಕಾರಣ ಮಾಡ್ಲಿಕ್ಕೋಸ್ಕರ ಅಂತ ಎಲ್ಲ ಗುಡ್ಡ ಗಾಡುಗಳನ್ನ ಈಗಿನ ಯುವ ಜನತೆ ಹೊರಬಿಡುತ್ತೆ. ಅಲ್ಲಿ ನೋಡ್ಬಿಟ್ಟು ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಅಂತ ಕದ್ದು ಇಣುಕಿ ನೋಡಿ ಬಿಡ್ತಾರೆ. ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಯಮುನಾ ನದಿಯ ಮಡುವಿನ ಒಳಗಡೆಯಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೆ. ಅಂತಹ ನನಗೆ ಜಲಚರಗಳಾದಂತಹ ಮೀನುಗಳನ್ನು ನೋಡಿ ಆಸಕ್ತಿಯನ್ನು ಪಡೆದುಕೊಂಡು ಬಿಟ್ಟೆ. 50 ಶರೀರಗಳಿಂದಾಗಿ 50 ಜನ ಪತ್ನಿಯರಲ್ಲಿ 5,000 ಜನರನ್ನು ಹುಟ್ಟಿಸಿದ್ದೇನೆ. ಅಂದ್ರೆ ಒಬ್ಬೊಬ್ಬ ಪತ್ನಿಯರಲ್ಲಿ 100 ಜನ ಮಕ್ಕಳಂತೆ 5,000 ಜನರನ್ನ ಮದುವೆ ಆಗಿದ್ದೇನೆ. ಗಂಡು ಮಕ್ಕಳು ಅವ್ರು ಹುಟ್ಟಿದ್ರು ಅಂತಂದ್ರೆ ಅವರಿಗೆ ನಾಮಕರಣ, ಉಪನಯನ ಈ ಎಲ್ಲ ಸಂಸ್ಕಾರವನ್ನು ಮಾಡ್ಬೇಕು. ಗಂಡು ಮಕ್ಕಳಿಗೆ ಹೆಣ್ಣನ್ನು ಹುಡುಕುವಂತಹ ಭರದಲ್ಲಿ ಜೀವನ ಹೋಗಿಬಿಡುತ್ತೆ. ಹೆಣ್ಣು ಮಕ್ಕಳೇನಾದ್ರೂ ಹುಟ್ಟಿದ್ರು ಅಂತಂದ್ರೆ ಅವ್ರಿಗೆ ಯೋಗ್ಯನಾದಂತಹ ವರನನ್ನು ಹುಡುಕುವುದರಲ್ಲಿ ನನ್ನ ಜೀವನ ಕಳೆದು ಹೋಗ್ತಾ ಇದೆ. ಜೀವನಕ್ಕೆ ಅಂತ್ಯವೇ ಕಾಣಿಸ್ತಾ ಇಲ್ಲ. ನನ್ನ ಬುದ್ಧಿ ಎಲ್ಲ ಕೆಟ್ಟ ಹೋಗ್ಬಿಟ್ಟಿದೆ. ವಿಷಯ ಪದಾರ್ಥಗಳ ಭೋಗವನ್ನು ಪುರುಷಾರ್ಥ ಅಂತ ತಿಳಿದುಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ, ಹಾಳಾಗ್ತಾ ಇದ್ದೇನೆ. ಯಾರು ಈ ರೀತಿಯಾಗಿ ಮಾಡಬೇಡಿ ಅಂತ ಸೋಬರಿ ಮಹರ್ಷಿಗಳು ಹೇಳುವ ಹಾಗೆ ಕಾಣಿಸ್ತಾ ಇದೆ. ಹೀಗೆ ಬಹಳ ಕಾಲದವರೆಗೂ ಸಂಸಾರದಲ್ಲಿದ್ದಂತಹ ಅವರು ಈ ರೀತಿಯಾದಂತಹ ವಿರಕ್ತಿಯನ್ನ ಪಡೆದು ಕಾಡಿಗೆ ತೆರಳಿದರು. ಅವರ ಪತ್ನಿಯರು ಕೂಡ ಪತಿಯೇ ಪರದೈವ ಅಂತ ತಿಳಿದುಕೊಂಡವರು. ಗಂಡ ಎಲ್ಲ ಹೋಗ್ತಾನ, ನಾನು ಅಲ್ಲಿಯೇ ಹೋಗ್ತೇನೆ ಅಂತ ಕಾಡಿಗೆ ಹೋದ್ರು. ಹಿಂಬಾಲಿಸಿ ಅಲ್ಲಿ ಇಲ್ಲಿ ಎಷ್ಟು ಭೋಗಗಳನ್ನ ಅನುಭವಿಸ್ತಾ ಇದ್ದ ಆ ಎಲ್ಲ ಭೋಗಗಳಿಂದ ವಿಮುಖನಾದ ತಪಸ್ವಿ ಆಚರಣೆಯನ್ನು ಮಾಡ್ತಾ ಇದ್ದಾನೆ. ಮನಸ್ಸಿನಿಂದ ನಿರಂತರವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಶರೀರವನ್ನ ಪರಮಾತ್ಮನ ಹೋಮರೂಪವಾದಂತಹ ಅಂತ್ಯೇಷ್ಟಿಯಲ್ಲಿ ಶರೀರವನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಪತಿ ಅಗ್ನಿಯಲ್ಲಿ ತಮ್ಮ ಶರೀರವನ್ನು ಸುಟ್ಟಿಕೊಂಡು ತ್ಯಾಗ ಮಾಡಿರುವುದರ ವಿಷಯಗಳನ್ನು ತಿಳಿದಂತಹ ಅವರು ತಾನು ಕೂಡ ಪತಿಯ ಜೊತೆಯಲ್ಲಿ ಸಹಗಮನವನ್ನು ಮಾಡ್ತೇನೆ ಅಂತಂದುಕೊಂಡು ಅವರು ಕೂಡ ಆ ಅಗ್ನಿಯ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಭೌತಿಕವಾದ ಶರೀರವನ್ನ ಬೆಂಕಿಯ ದಾಹದಿಂದ ಸುಟ್ಟುಕೊಂಡ್ರು ಅಂತರಂಗದಲ್ಲಿ ಪತಿ ಸೇವೆಯನ್ನ ಮಾಡ್ತಾ ಇದ್ದದ್ರಿಂದ ಯಾವ ದಾಹವೂ ಅವರಿಗೆ ಆಗ್ಲಿಲ್ಲ ಅಂತ ಈ ರೀತಿಯಾಗಿ ಅವರ ಕಥೆಯನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇದು ಇಷ್ಟು ಶ್ಲೋಕಗಳ ಒಟ್ಟಾರೆ ಸಾರಾಂಶ ಏನಿದೆ ಆ ಸಾರಾಂಶವನ್ನು ಹೇಳಿದ್ದೇನೆ. ಇದರಲ್ಲಿ ಈ ಕಥೆ ಮೇಲ್ನೋಟಕ್ಕೆ ಈ ಶ್ಲೋಕಗಳನ್ನಷ್ಟೇ ಗಮನಿಸಿದಾಗ ಏನ್ ಅರ್ಥ ಸಿಗತ್ತೋ ಆ ಅರ್ಥವನ್ನು ಹೇಳಿದ್ದೇನೆ. ಆದರೆ ಸೌಬರಿ ಮಹರ್ಷಿಗಳ ಕಥೆ ಇಷ್ಟೇ ಅಂತ ನಾವು ಭಾವಿಸಬಾರದು. ಅದಕ್ಕೆ ಹೇಳಿದ್ದು ಅವರು ಋಗ್ವೇದವನ್ನ ಕಂಡುಕೊಂಡಂತಹ ಮುನಿಗಳು ಅಂತಂತ ಹೇಳಿದ್ರೆ, ವೇದಗಳನ್ನ ಯಾರೋ ಒಬ್ರು ನಮ್ಮ ರಾಮಾಯಣವನ್ನ ವಾಲ್ಮೀಕಿ ಋಷಿಗಳು ಬರೆದಿದ್ದಾರೆ. ಮಹಾಭಾರತವನ್ನ
ವೇದವ್ಯಾಸರು ರಚನೆ ಮಾಡಿದ್ದಾರೆ. ಹೀಗೆ ಯಾರೋ ಒಬ್ರು ರಚನೆ ಮಾಡಿದ ಗ್ರಂಥಗಳು ವೇದಗಳಲ್ಲ. ತಪಸ್ಸಿನ ಪ್ರಭಾವದಿಂದ ಅನಾದಿ ಕಾಲದಿಂದಲೂ ಇದ್ದಂತಹ ವೇದ ಮಂತ್ರಗಳನ್ನ ಅವರು ಕಂಡುಕೊಳ್ತಾರೆ. ತಪಸ್ಸಿನಿಂದಾಗಿ ಗುರುಗಳ ಉಪದೇಶ ಇಲ್ಲದೇನೆ ಜನ್ಮಾಂತರಗಳಲ್ಲಿ ಶ್ರುತವಾದಂತಹ ವೇದಗಳನ್ನ ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದ್ದನ್ನ ಈ ಜನ್ಮದಲ್ಲಿ ಅವರಿಗೆ ನೆನಪಾಗತ್ತೆ. ನೆನಪಾಗೋದನ್ನೇ ವೇದ ಮಂತ್ರಗಳ ದ್ರಷ್ಟಾರರು ಅಂತ ಕರೀತಾರೆ ಅವರನ್ನ. ಆ ಒಂದೊಂದು ವೇದ ಮಂತ್ರಗಳನ್ನ ಅವರು ಕಂಡುಕೊಳ್ಬೇಕು ಅಂತಂದ್ರೆ ನೂರಾರು ವರ್ಷಗಳ ಕಾಲ ತಪಸ್ಸು ಅದಕ್ಕೆ ಅಂತ ಬೇಕಾಗತ್ತೆ. ಹೀಗೆ ನೂರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಆ ತಪಸ್ಸಿನ ಪ್ರಭಾವದಿಂದಾಗಿ ವೇದ ಮಂತ್ರಗಳನ್ನ ಕಂಡುಕೊಂಡಂತಹ ಮಹಾಜ್ಞಾನಿಗಳಾದವರು ಪರಮಾತ್ಮನನ್ನ ಅಪರೋಕ್ಷತಃ ಕಂಡು ಅಂತಃಕರಣದ ಶುದ್ಧಿಯನ್ನು ಪಡೆದುಕೊಂಡಂತಹ ಮಹಾಜ್ಞಾನಿಗಳು ಸೌಭರಿ ಋಷಿಗಳು. ಅವರಿಗೆ ಈ ಅಪರೋಕ್ಷ ಜ್ಞಾನದ ಪ್ರಭಾವದಿಂದಾಗಿ ಮುಂದಿನದ್ದೇನಾಗತ್ತೆ ಅನ್ನುವಂತಹ ವಿಚಾರ ಎಲ್ಲ ಗೊತ್ತಿತ್ತು. ಭವಿಷ್ಯದ ಜ್ಞಾನ, ಜ್ಯೋತಿಷ್ಕರು ಅಂತ ಕರೀತಾರಲ್ಲ, ಇವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅರಿವಿತ್ತು. ಅವ್ರಿಗೇನಂತ ಅನಿಸ್ತಿತ್ತು, ಇನ್ನು 50 ಜನ್ಮಗಳ ಕಾಲ ನನ್ನ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸ್ಬೇಕು ಅಂತ ಅವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಗೊತ್ತಿತ್ತು. ಆದ್ರೆ 50 ಜನ್ಮಗಳ ಕಾಲ ಒಂದೊಂದು ಸಾರ್ತಿ ಒಂದೊಂದು ಹೊಸದಾದಂತಹ ಶರೀರವನ್ನು ಸ್ವೀಕಾರ ಮಾಡಿ ಆ ಶರೀರವನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿ ಇಟ್ಟೆಲ್ಲ ದುಃಖ 50 ಶರೀರಗಳು ಅಂತಂದ್ರೆ ಒಂದು 5,000 ವರ್ಷ ಆಗತ್ತೆ. ಒಂದೊಂದು ಶರೀರದಲ್ಲಿ 100 ವರ್ಷ, ಮತ್ತದ್ರಲ್ಲಿ ಸುಖ ದುಃಖ ಇದನ್ನೆಲ್ಲ ಅನುಭವಿಸೋದು ಅಂತಂದು ಈ ತರ ಎಲ್ಲ ಆಗಿ 50 ಶರೀರ ಅಂತಂದ್ ಹೇಳಿದ್ರೆ ಒಂದೊಂದು ಶರೀರದಲ್ಲೂ 100 ವರ್ಷ. ಹಿಂದಿನ ಕಾಲದಲ್ಲೆಲ್ಲ 100 ಅಲ್ಲ, ಸಾವಿರಾರು ವರ್ಷಗಳು. ಇಷ್ಟೆಲ್ಲ ವರ್ಷಗಳ ಕಾಲ ಬದುಕಬೇಕಾಗತ್ತಲ್ಲ ಅಂತ ಅಂದುಕೊಂಡು ಬಹಳ ವಿಚಾರ ಮಾಡಿದ್ರು. ವಿಚಾರ ಮಾಡಿ ಹಾಗಾದ್ರೆ 50 ಶರೀರಗಳಲ್ಲಿ ಯಾವ ಭೋಗಗಳನ್ನು ಅನುಭವಿಸಬೇಕೋ ಅದು ಈ ಜನ್ಮದಲ್ಲಿಯೇ ಅನುಭವಿಸಿ ಕಳೆದುಕೊಂಡು ಬಿಡ್ತೇನೆ ಅಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ 50 ಜನರನ್ನು ಮದುವೆ ಆಗ್ಬೇಕಲ್ಲ. ಒಬ್ಬೊಬ್ರು ಮನೆ ಹತ್ರ ಹೋಗಿ ಒಬ್ಬೊಬ್ರನ್ನ ಕೊಡಿ ಅಂತ ಕೇಳಿದ್ರೆ ಟೈಮ್ ವೇಸ್ಟ್ ಆಗತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಮಾಂಧಾತ ಚಕ್ರವರ್ತಿಯ ಬಳಿಯಲ್ಲೇ ಹೋಗಿ ಕೇಳಿದ್ರು, ನನಗೆ ಮದುವೆ ಆಗ್ಬೇಕು ಅಂತಿದೆ, ಒಬ್ಬಳನ್ನು ಕೊಡೋ ಅಂತ. ತಮ್ಮ ಭವಿಷ್ಯದ 50 ಜನ್ಮಗಳಿಂದಾಗಿ ತಾವು ಈ ಕರ್ಮಗಳನ್ನು ಸವಿಸಿಕೊಳ್ಬೇಕು ಅಂತ ಗೊತ್ತಿರುವಂತಹ ಇವರಿಗೆ ರಾಜ ಏನ್ ಮಾತನಾಡ್ತಾನೆ ಅದೆಲ್ಲ ಗೊತ್ತಿರಲ್ವಾ? ನಾ ಹೀಗ್ ಹೋದ್ರೆ ಅಲ್ಲೇ ಹೋಗು ಅಂತ ಹೇಳ್ತಾನೆ ಅಂತ ಗೊತ್ತಿರೋದಿಲ್ವಾ? ಎಲ್ಗೂ ಗೊತ್ತಿದೆ. ಗೊತ್ತಿದ್ದಂತಹ ಆ ಋಷಿಗಳು ಏನ್ ಹೇಳ್ತಾ ಇದ್ದಾರೆ, ನನಗೆ ಜರ್ಜರಿತವಾದ ಶರೀರವನ್ನು ಇಟ್ಟುಕೊಂಡಿದ್ದೇನೆ, ನಿಮ್ಗೆ ಮದುವೆ ಆಗ್ಬೇಕು ಅಂತ ಆಸೆ ಆಗಿದೆ, ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ. ಆಸೆ ತೀರಿ ಹೋಗೋ ಸಂದರ್ಭದಲ್ಲಿ ಇವನಿಗೇನ್ ಆಸೆ, ಹೋಗ್ ನಿನ್ ಯಾರಾದ್ರೂ ಒಬ್ಳು ಮಗಳು ಮದುವೆ ಆದ್ರೆ ನೀನ ಪುಣ್ಯ ಹೋಗಿ ಅಲ್ಲೇ ಹೋಗಿ ಕೇಳ್ಕೊ, ಎಲ್ರು ಉಗಿದ್ ಕಳಿಸ್ತಾರೆ ಅಂತ ಈ ಅಭಿಪ್ರಾಯದಿಂದ ಅವನೇ ಹೇಳಿದ. ಹೋಗಿ ಅಲ್ಲೇ ಕೇಳಪ್ಪ, ಯಾರಾದ್ರೂ ಮಕ್ಕಳು ಮದುವೆ ಆದ್ರೆ ಮದುವೆ ಆಗ್ಲಿಕ್ಕೆ ಇಷ್ಟಪಟ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ. ಒಬ್ಬಳನ್ನು ಕೇಳಿದ್ರೇನೆ ಈ ತರ ಅಂದವನು 50 ಜನರನ್ನ ಮದುವೆ ಆಗ್ಬೇಕು ಅಂತ ಕೇಳ್ಬಿಟ್ಟಿದ್ದ ಅಂದ್ರೆ ರಾಜನ ಹತ್ರ ಹೋಗಿ ಅವ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ತಾ ಇದ್ರು, ಅಂತಃಪುರ ಕಳಿಸ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಅವನು ಉಪಾಯವಾಗಿ ಒಬ್ಬಳನ್ನು ಮದುವೆ ಆಗ್ಬೇಕು ಅಂತಂದ. ಹೋಗಪ್ಪ 50 ಜನ ಇದ್ದಾರೆ, ಒಬ್ರು ನೀನು ಒಪ್ಕೊಂಡ್ರೆ ಮದುವೆ ಮಾಡಿಕೊಡ್ತೇನೆ ಅಂತ ಅಂದ. 50 ಜನ ಮದುವೆ ಆಗ್ತೇವೆ ಅಂತಂದ್ರ ಅವರು, ಇವನಿಗೆ ಬೇಕಾಗಿದ್ದು ಎಷ್ಟು ಜನರ ಜೊತೆಯಲ್ಲಿ ಮದುವೆ ಆಗ್ಬೇಕು ಅಂತ 50 ಜನರ ಜೊತೆ. ಯಾಕೆ ಅಂತಂದ್ರೆ ಇವನಿದ್ದು ಇನ್ನು 50 ಜನ್ಮಗಳ ಪ್ರಾರಬ್ಧ ಬಾಕಿ ಇತ್ತು. ಅಂದ್ರೆ 50 ಜನ್ಮಗಳಲ್ಲಿ
ಯಾವ ಯಾವ ಪುಣ್ಯ ಪಾಪಗಳನ್ನ ಮಾಡಿ ಕಳೆದುಕೊಳ್ಬೇಕಾಗಿತ್ತು ಆ ಎಲ್ಲ ಪುಣ್ಯ ಪಾಪಗಳನ್ನ ಗೃಹಸ್ಥ ಧರ್ಮಗಳನ್ನ ಆಚರಣೆ ಮಾಡ್ಕೊಂಡು ಕಳೆದುಕೊಳ್ಬೇಕಾಗಿತ್ತು. 50 ಜನ ಪತ್ನಿಯರು ಸಿಗಬೇಕಾಗಿತ್ತು. 50 ಜನ ಪತ್ನಿಯರ ಜೊತೆಯಲ್ಲಿ ಇಷ್ಟೆಲ್ಲಾ ಭೋಗವನ್ನು ಮಾಡ್ಬೇಕು ಅಂತಂದ್ರೆ 50 ಜನ ಪತ್ನಿಯರು ಸಿಗ್ಬೇಕಲ್ವಾ. ಅದಕ್ಕೆ 50 ಜನರನ್ನ ಒಲಿಸಿಕೊಳ್ಳಿಕ್ಕೋಸ್ಕರವಾಗಿ ಅದ್ಭುತವಾದ ಶರೀರವನ್ನು ಸ್ವೀಕಾರ ಮಾಡಿದರು. ಈ ಶರೀರವನ್ನು ಸ್ವೀಕಾರ ಮಾಡಿ ಬರೀ ಇದರಿಂದ ಅವನಿಗಷ್ಟೇ ಲಾಭ ಅಲ್ಲ, ಅವನ ಜೊತೆಯಲ್ಲಿ ಈ ಭೋಗಗಳನ್ನು ಅನುಭವಿಸಿ ನಂತರದಲ್ಲಿ ಅವನ ತಪಸ್ಸಿಗೆ ಅನುಕೂಲರಾದಂತಹ 50 ಜನ ಆ ಪತಿವ್ರತ ಸ್ತ್ರೀಯರಿಗೂ ಕೂಡ ಪರಮಾತ್ಮನ ಇದು ಲೋಕವನ್ನ ಕರುಣಿಸಿದರು. ಇವರು ಅವ್ರಿಗೆ 50 ಜನ್ಮಗಳಲ್ಲಿ ಯಾವ ಯಾವ ಪ್ರಾರಬ್ಧಗಳನ್ನು ಅನುಭವಿಸಬೇಕಾಗಿತ್ತು ಆ ಎಲ್ಲ ಪ್ರಾರಬ್ಧಗಳನ್ನು ಭೋಗಿಸಿದರು. 50 ಜನ್ಮಗಳಲ್ಲಿ ಅನುಭವಿಸಬೇಕಾದ ಪ್ರಾರಬ್ಧಗಳನ್ನು ಅನುಭವಿಸಿ ಇನ್ನೇನು ತಾವು ಪ್ರಾರಬ್ಧವನ್ನ ಅನುಭವಿಸಬೇಕಾಗಿಲ್ಲ ಅಂತಾದಾಗ ಸಂಸಾರದ ಮೇಲೆ ವೈರಾಗ್ಯ ಬರುವಂತಹ ಮಾತುಗಳನ್ನು ಅವರು ಮಾತನಾಡ್ತಾ ಇದ್ದಾರೆ. ಅವರು ಆಸಕ್ತಿಯಿಂದ ಈ ಸಂಸಾರದಲ್ಲಿ ಭೋಗ ಮಾಡಿದ್ದಲ್ಲ, ಜ್ಞಾನಿಗಳಾಗಿದ್ದುಕೊಂಡು ತಮಗೆ ಎಷ್ಟು ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಬೇಕಿದೆ ಅಂತ ತಿಳಿದುಕೊಂಡು ಅವರು ಈ ಕರ್ಮಗಳನ್ನ ಆಚರಣೆ ಮಾಡಿದ್ರು. ಈಗ ತಮ್ಮ ಪ್ರಾರಬ್ಧ ಕರ್ಮವೆಲ್ಲವೂ ಕೂಡ 50 ಶರೀರದಲ್ಲಿ ಕಳೆಯಬೇಕಾದ 50 ಜನ್ಮಗಳಲ್ಲಿ ಕಳೆಯಬೇಕಾದ ಎಲ್ಲ ಪ್ರಾರಬ್ಧ ಕರ್ಮಗಳ ಭೋಗವನ್ನ ಒಂದೇ ಜನ್ಮದಲ್ಲಿ ಅನುಭವಿಸಿ ನಾಶ ಮಾಡಿಕೊಳ್ತಾ ಇದ್ದಾರೆ. ನಾಶ ಮಾಡಿಕೊಂಡು ಆ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಂಡು, ಈ ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅಂತ ಒಮ್ಮೆ ಹೇಳ್ಬಿಡ್ತೇನೆ, ಇಲ್ಲ ಅಂತಂದ್ರೆ ಒಂದು ಏನಿದು ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅಂತ. ಪರಮಾತ್ಮನನ್ನ ತಪಸ್ಸು ಮಾಡಿದಂತಹ ಜ್ಞಾನಿಗಳು ಪರಮಾತ್ಮನನ್ನ ಕಣ್ಣಿಂದ ಕಾಣುತ್ತಾರೆ, ದಿವ್ಯವಾದ ಇಂದ್ರಿಯದಿಂದ ಪರಮಾತ್ಮನನ್ನ ಕಾಣುತ್ತಾರೆ. ಕಂಡಂತಹ ಋಷಿಮುನಿಗಳು ದೇವತೆಗಳು ಅನೇಕ ಕಾಲ ಸಂಸಾರದಲ್ಲೇ ಇರ್ತಾರೆ. ಪರಮಾತ್ಮನನ್ನು ನೋಡಿದವರಿಗೆ ಮೋಕ್ಷವನ್ನು ಪರಮಾತ್ಮ ಕರುಣಿಸ್ತಾನೆ ಅಂತ ಹೇಳಿದ್ದಾರೆ. ಆದ್ರೆ ಪರಮಾತ್ಮನ ಜ್ಞಾನವನ್ನ ಪಡೆದಂತಹ ಋಷಿಮುನಿಗಳಿಗೆ ಆ ಜನ್ಮದಲ್ಲಿಯೇ ಮೋಕ್ಷ ಇಲ್ಲ. ಹೊರತಾಗಿ ಪರಮಾತ್ಮನನ್ನ ಕಂಡಂತಹ ಋಷಿಮುನಿಗಳಿಗೆ ಪ್ರಾರಬ್ಧ ಕರ್ಮ ಅಂತ ಒಂದಿರತ್ತೆ. ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಈಗ ಹಾಗೆ ಹೇಳೋದು ಅಂತಾದ್ರೆ ಒಂದು 100 ಚೀಲದಷ್ಟು ಹಿಂದಿನ ಕಾಲದಲ್ಲೆಲ್ಲ ಧಾನ್ಯಗಳನ್ನ ಮನೆಯಲ್ಲೇ ಇಟ್ಟುಕೊಂಡಿರ್ತಾ ಇದ್ರು. ಮನೆಯಲ್ಲೇ ಪೇರಿಸಿಕೊಂಡು ಕೃಷಿಕರೆಲ್ಲರೂ ಕೂಡ ಮನೆಯಲ್ಲೇ ಪೇರಿಸಿಕೊಂಡು ಇಡ್ತಾ ಇದ್ರು. ಮನೆಯಲ್ಲೇ ಇಟ್ಟುಕೊಂಡು ಎಲ್ಲವನ್ನ ಬಳಸಲಿಕ್ಕೆ ಅಂತ ತೆಗೆಯೋದಿಲ್ಲ, ಕೆಲವೊಂದಿನ ಅಷ್ಟೇ ಬಳಸಲಿಕ್ಕೆ ಅಂತ ತೆಗೆದುಕೊಂಡಿರ್ತಾರೆ. ಅಥವಾ ನೀವೇ ಮಾರ್ಕೆಟ್ ಇಂದ ಏನೇನೋ ತಂದಿರ್ತೀರಲ್ಲ, ಎಲ್ಲವನ್ನೂ ಕೂಡ ತರಕಾರಿಗಳನ್ನ ಹಣ್ಣುಗಳನ್ನ ತಂದಿರ್ತೀರಿ. ತಂದಿದ್ದನ್ನೆಲ್ಲವನ್ನೂ ಕೂಡ ಅಡಿಗೆ ಮನೆಯಲ್ಲಿ ಕತ್ತರಿಸ್ಲಿಕ್ಕೆ ಅಂತ ಇಟ್ಕೊಂಡ್ಬಿಡ್ತೀರಾ. ಯಾವ್ದು ಬೇಕಾಗತ್ತೋ ಆ ಕಾಲದಲ್ಲಿ ಆ ಹೊತ್ತಿನ ಊಟಕ್ಕೆ ಎಷ್ಟು ಬೇಕಾಗಿರುತ್ತೋ ಅಷ್ಟೇ ತರಕಾರಿಗಳನ್ನ ಪದಾರ್ಥಗಳನ್ನ ತೆಗೆದುಕೊಂಡು ಇಟ್ಕೊಂಡಿರ್ತೇವೆ. ಉಳಿದಿದ್ದೆಲ್ಲವನ್ನು ಕೂಡ ಫ್ರಿಜ್ ಅಲ್ಲೋ ಇನ್ನೊಂದ್ ಕಡೆ ಎಲ್ಲೋ ಅದನ್ನ ಎಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಟಿರ್ತೇವೆ. ಹಾಗೆಯೇ ಒಬ್ಬೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಮನುಷ್ಯನ ಶರೀರವನ್ನು ಪಡೆದಿದ್ದಾನೆ ಅಂತಂದ್ ಹೇಳಿದ್ರೆ 100 ಜನ್ಮಗಳನ್ನ 100 ಶರೀರದಲ್ಲಿ ಹುಟ್ಲಿಕ್ಕೆ ಬೇಕಾದ 1000 ಶರೀರಗಳಲ್ಲಿ ಹುಟ್ಲಿಕ್ಕೆ ಬೇಕಾದಂತಹ ಕರ್ಮಗಳನ್ನ ಜೀವ ಸಂಪಾದನೆ ಮಾಡಿಕೊಂಡು ಬಿಡ್ತಾನೆ. ಅಷ್ಟು ಅದು ಒಳ್ಳೆಯ ಕರ್ಮಗಳನ್ನು ಸಂಪಾದನೆ ಮಾಡಿಕೊಳ್ಬಹುದು, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಕರ್ಮಗಳನ್ನು ಸಂಪಾದನೆ ಮಾಡಿಕೊಳ್ಬಹುದು. ಏನೇ ಆಗ್ಲಿ, ಈ ರೀತಿಯಾಗಿ ಸಂಪಾದನೆ ಮಾಡಿಕೊಂಡಂತಹ ವ್ಯಕ್ತಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದ ಅಂತಂದ್ರೆ ಅವನ ಕರ್ಮಗಳು 2 ವಿಭಾಗವಾಗಿ ವಿಂಗಡಣೆಯಾಗತ್ತೆ, ಪ್ರಾರಬ್ಧ ಕರ್ಮ ಮತ್ತು ಅಪ್ರಾರಬ್ಧ ಕರ್ಮ ಅಂತ. ಇದರಲ್ಲಿ ಅಪ್ರಾರಬ್ಧ ಕರ್ಮ ಅಂತಂದ್ ಹೇಳಿದ್ರೆ, ನಾ ಅದಕ್ಕೆ ಗೋಡೌನಲ್ಲಿ ಏನೋ ಒಂದು ಇಟ್ಟಿರ್ತೀರಿ. ಗೋಡೌನಲ್ಲಿ 100 ಚೀಲದಷ್ಟು ಅಕ್ಕಿಯನ್ನ ಅಥವಾ ಹತ್ತಿಯನ್ನ ಇಟ್ಟಿದ್ರಿ. ಯಾವುದೋ ಒಂದು 100 kg ಅಷ್ಟು ಹತ್ತಿಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಆ ಹತ್ತಿಯನ್ನ ಉಪಯೋಗ ಮಾಡ್ತಾ ಇದ್ರಿ. ಅಥವಾ 100 ಚೀಲದಷ್ಟು ಅಕ್ಕಿ ನಿಮ್ ಗೋಡೌನ್ ಅಲ್ಲಿ ಇತ್ತು, ಮನೆಯಲ್ಲಿ ಎಲ್ಲ 20 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, ಒಂದು ದಿವಸಕ್ಕೆ ಅಂತ ಅಕ್ಕಿಯನ್ನು ತಂದಿದ್ದೀರಿ. ಅಥವಾ 10 ಜನ ಇದ್ದಾರೆ ಅಂತ ಒಂದು 25 kg ಚೀಲದ ಅಕ್ಕಿಯನ್ನು ತಂದಿದ್ದೀರಿ. ಗೋಡೌನಿಗೆಲ್ಲ ಬೆಂಕಿ ಬಿತ್ತು ಅಂತಂದ್ ಹೇಳಿದ್ರೆ
ನಿಮ್ಮ ಬಳಿಯಲ್ಲಿ ಉಳಿಯೋದು ಯಾವುದು? ಅಡಿಗೆ ಮನೆಯಲ್ಲಿ ತಂದುಕೊಂಡು ಇಟ್ಟುಕೊಂಡಂತಹ ಆ ಚೀಲ ಮಾತ್ರ ಉಳಿಯುತ್ತೆ. ಉಳಿದಿದ್ದು ಗೋಡೌನಲ್ಲಿರೋದೆಲ್ಲ ಸುಟ್ಟು ಹೋಗ್ಬಿಡತ್ತೆ. ಅದರಂತೆಯೇ ಪರಮಾತ್ಮನ ಅಪರೋಕ್ಷ ಜ್ಞಾನವಾಯಿತು ಅಂತಾದರೆ ನಮಗೆ ಅನೇಕ ಜನ್ಮಗಳಿಗೆ ಕಾರಣವಾದಂತಹ ಯಾವ ಪಾಪಕರ್ಮಗಳೋ ಇವು ಏನೇನಿತ್ತೋ ಆ ಎಲ್ಲ ಕರ್ಮಗಳು ಕೂಡ ಸುಟ್ಟು ಬೂದಿಯಾಗಿ ಹೋಗಿಬಿಡತ್ತೆ. ಅವುಗಳನ್ನ ಮತ್ತೆ ನಾವು ಅನುಭವಿಸಬೇಕು ಅಂತಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮ ಅಂತ ಏನಿದೆಯೋ ಅದು ಅಡಿಗೆ ಮನೆಯಲ್ಲಿ ತಂದುಕೊಂಡು ಇಟ್ಟುಕೊಂಡಂತಹ ಅಕ್ಕಿಯ ಚೀಲದ ಹಾಗೆ ಮುಗಿಯುವವರೆಗೂ ಅದನ್ನು ಭೋಗಿಸ್ತಾ ಇರಬಹುದು. ಅದರಂತೆ ಪ್ರಾರಬ್ಧ ಕರ್ಮ ಅಂತ ಒಂದು ಬೆನ್ನಿನ ಮೇಲೆ ಒಂದು ಚೀಲ ಇರುತ್ತೆ. ಆ ಚೀಲದಷ್ಟು ಕರ್ಮಗಳನ್ನ ನಾವು ಭೋಗಿಸಿಯೇ ಅನುಭವಿಸಿಯೇ ತೀರಿಸಿಕೊಳ್ಬೇಕು. ಯಾಕೆ? ಅದನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗತ್ತೆ. ಆದರೂ ಪರಮಾತ್ಮ ಆ ಪ್ರಾರಬ್ಧ ಕರ್ಮಗಳನ್ನ ಜ್ಞಾನಿ ಅದನ್ನ ನಾಶ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನನ್ನ ತಿಳಿದವರವರು, ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೋ ಅವರು ಪರಮಾತ್ಮನನ್ನ ಕಂಡವರು ಕಾಣದೇ ಇರುವಂತಹ ನಮಗೆ ಪರಮಾತ್ಮನನ್ನ ತಿಳಿಸಿಕೊಡ್ಬೇಕಲ್ಲ. ಈಗ ಏನಾಗತ್ತೆ ಅಂತಂದ್ರೆ ಯಾರು ಕುರುಡ ಇದ್ದಾನೋ ಅವನು ಬಂದು ಹಾಲು ಎಷ್ಟು ಬೆಳ್ಳಗಿದೆ ಅಂತ ಹೇಳ್ತಾನೆ. ಅಥವಾ ಇದು ಯಾವನು ಕುರುಡ ಇರ್ತಾನೋ ಸಮುದ್ರ ಎಷ್ಟು ವಿಶಾಲವಾಗಿದೆ ಅಂತ ತಿಳಿಸಿಕೊಟ್ರೆ ಹೇಗಿರುತ್ತೆ? ಅವನಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯವೇನೋ? ಕುರುಡ ಅವನಿಗೆ ಯಾವ ಬೆಳಕಿನ ಪರಿಜ್ಞಾನವೇ ಇಲ್ಲ. ಅವನು ಸಮುದ್ರ ಇಷ್ಟು ದೊಡ್ಡದಾಗಿದೆ ಅಂತ ನಮಗೆ ಹೇಳಿದರೆ ಅವನ ಮಾತಿನಲ್ಲಿ ನಾವು ವಿಶ್ವಾಸ ಮಾಡ್ತೇವೆ. ಹಾಗೆಯೇ ನಾವು ಯಾರು ಪರಮಾತ್ಮನ ಬಗೆಗೆ ಹೇಳಿದರೂ ಕೂಡ ಅದು ಕುರುಡ ಸಮುದ್ರವನ್ನು ವರ್ಣನೆ ಮಾಡಿದ ಹಾಗೆ. ನಾವು ತಿಳಿದಿಲ್ಲ, ನಮ್ಮ ಮಾತಿನಲ್ಲಿ ಎದುರುಗಡೆಯವ್ರಿಗೆ ವಿಶ್ವಾಸ ಹೇಗೆ ಬರಬೇಕು? ಯಾರು ತಿಳಿದಿದ್ದಾರೋ ತಿಳಿದವರನ್ನು ತಕ್ಷಣದಲ್ಲಿಯೇ ಇವನು ನನ್ನನ್ನು ತಿಳಿದಿದ್ದಾನೆ ಅಂತ ಪರಮಾತ್ಮ ಕರೆದುಕೊಂಡು ಹೋಗ್ಬಿಟ್ಟ ಅಂತಂದ್ರೆ ನಮಗೆ ತಿಳಿದವ ವ್ಯಕ್ತಿಗಳು ಉಪದೇಶವನ್ನೇ ಕೊಡ್ಲಿಲ್ಲ ಅಂದ್ರೆ ಅವನ ಬಗ್ಗೆ ಅರಿವು ಉಂಟಾಗ್ಲಿಕ್ಕಾದ್ರೂ ಹೇಗೆ ಸಾಧ್ಯ? ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ತನ್ನನ್ನ ತಿಳಿದುಕೊಂಡಂತಹ ವ್ಯಕ್ತಿಗಳನ್ನ ಕೆಲವು ಕಾಲ ಭೂಲೋಕದಲ್ಲಿ ತನ್ನ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಅಂತ ಇಡ್ತಾನೆ. ನಮ್ಮ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ಮಧ್ವಾಚಾರ್ಯರು, ವಿಜಯೇಂದ್ರ ತೀರ್ಥರು, ವ್ಯಾಸರಾಜರು, ಸೌಭರಿ ಮಹರ್ಷಿಗಳು, ಹನುಮಂತ ದೇವರು, ಅನೇಕ ಮಹಾತ್ಮರು ಮಹಾಮಹಿಮರು ಅಂತ ಯಾರಿದ್ದಾರಲ್ಲ, ಜ್ಞಾನಿಗಳು ಅಂತಿದ್ದಾರಲ್ಲ, ಅವು ಎಲ್ಲರೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದವರು. ಅಪರೋಕ್ಷ ಜ್ಞಾನವನ್ನು ಪಡೆದು ಅವರು ತಾವು ತಿಳಿದ ಪರಮಾತ್ಮನ ಬಗೆಗಿನ ತಿಳಿವನ್ನ ಕೊಡ್ಲಿಕ್ಕೋಸ್ಕರವಾಗಿ ಭೂಮಿಯಲ್ಲಿ ಅವತಾರ ಮಾಡಿದವರು. ಅವರು ಈ ತಿಳಿವನ್ನ ಕೊಡ್ಲಿಕ್ಕೆ ಅಂತ ಯಾವ ಒಂದಿಷ್ಟು ಕಾಲದವರೆಗೂ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರಲ್ಲ, ಈ ಕಾಲವನ್ನ ಅವರ ಪ್ರಾರಬ್ಧ ಕರ್ಮದ ಅನುಭವ ಕಾಲ ಅಂತ ಕರೀತಾರೆ. ಹಾಗೆಯೇ ಸೌಭರಿ ಮಹರ್ಷಿಗಳು ತಾವು ಜೀವನದಲ್ಲಿ ಪೂರ್ತಿಯಾಗಿ ಪರಮಾತ್ಮನ ಆರಾಧನೆಯನ್ನ ಮಾಡಿ ಆ ಆರಾಧನೆಯ ಫಲರೂಪವಾದಂತಹ ಪರಮಾತ್ಮನ ಅಪರೋಕ್ಷ ದರ್ಶನವನ್ನ ಎದುರುಗಡೆಯಲ್ಲಿ ಆ ಪರಮಾತ್ಮನನ್ನ ಕಂಡು ಅವರ ಹಿಂದು ಮಾಡಿದ ಅಪ್ರಾರಬ್ಧ ಕರ್ಮಗಳು ಅಂತ ಏನ್ ಹೇಳಿದ್ವಲ್ಲ, ಯಾವುದು ಗೋಡೌನಲ್ಲಿ ಇದ್ದಂತಹ ಕರ್ಮಗಳು, ಅವುಗಳನ್ನ ಇನ್ನೂ ತಿನ್ಲಿಕ್ಕೆ ಭೋಗ ಮಾಡ್ಲಿಕ್ಕೆ ಅಂತ ನಾವು ಬಳಸಿರೋದಿಲ್ಲ. ನಾವು ಬಳಸಿರೋದು ಯಾವ್ದು ಅಂತಂದು ಹೇಳಿದ್ರೆ ಇದ್ರಲ್ಲಿರೋದು ಯಾವ್ದು, ಅಡಿಗೆ ಮನೆಗೆ ಅಂತ ತಂದಿಟ್ಟುಕೊಂಡ ಚೀಲ, ಅದನ್ನ ಮಾತ್ರ ಭೋಗಿಸ್ತಾ ಇದ್ದೇವೆ. ಉಳಿದಿದ್ದೆಲ್ಲವೂ ಕೂಡ ಅಪ್ರಾರಬ್ಧ, ಇನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡದೇ ಇರೋದು. ಅದೆಲ್ಲವನ್ನು ಕೂಡ ಪರಮಾತ್ಮ ನಾಶ ಮಾಡಿಬಿಡ್ತಾನೆ. ನೀ ಇಷ್ಟನ್ನೆಲ್ಲ ತಿಂದು ಅನುಭವಿಸಬೇಕಾಗಿಲ್ಲ, ನನ್ನನ್ನ ಕಂಡುಕೊಂಡಿದ್ದೀಯಲ್ಲ, ನಿನಗೆ ಯಾವ ದೋಷಗಳು ಇಲ್ಲ ಅಂತ ಅವರಿಗೆ ಆ ಎಲ್ಲ ತಪ್ಪುಗಳನ್ನು ಮಾಫಿ ಮಾಡಿಬಿಡ್ತಾನೆ. ಆದರೆ ಸ್ವಲ್ಪ ಪುಣ್ಯದ ಪ್ರಾರಬ್ಧವನ್ನಿಟ್ಟು ಅವರು ಈ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸುವ ಕಾಲದಲ್ಲಿ ತನ್ನ ಬಗೆಗಿನ ಉಪದೇಶವನ್ನ ಜನರಿಗೆ ಕೊಡಬೇಕು ಅಂತ ಆ ಕೆಲಸದಲ್ಲಿ ಇವರನ್ನ ವಿನಿಯೋಗ ಮಾಡ್ತಾನೆ, ಅವರನ್ನ ನಿಯೋಜಿಸ್ತಾನೆ. ನಿಯೋಜಿಸಿದಾಗ ಪರಮಾತ್ಮನ ಬಗೆಗಿನ ತಿಳಿವನ್ನ ಇವ್ರು ಏನು ಕೊಡ್ತಾರೋ, ಪರಮಾತ್ಮನ ಬಗೆಗಿನ ಸಂದೇಶವನ್ನು ಇವ್ರು ಏನು ಕೊಡ್ತಾರೋ ಅದರಿಂದ ನಮ್ಮಂತಹ ಸಾಮಾನ್ಯ ಜನರೆಲ್ಲರೂ ಕೂಡ ತತ್ವಜ್ಞಾನವನ್ನು ಪಡೆದುಕೊಂಡು ನಾವು ಇರಬೇಕು, ಈ ರೀತಿಯಾಗಿರ್ಬೇಕು, ಪರಮಾತ್ಮನ ಸ್ವರೂಪ ಇಂತಹದ್ದು. ಭಾಗವತವನ್ನು ಓದಿದಾಗ ಇದರಲ್ಲಿ ಎಂತಹ ಮಹಾನುಭಾವರ ಕಥೆಗಳನ್ನೆಲ್ಲ ಹೇಳ್ತಾರೆ. ಅವರೆಲ್ಲ ಪರಮಾತ್ಮನನ್ನ ಕಂಡವರ ಮಾತುಗಳನ್ನ, ಪರಮಾತ್ಮನನ್ನ ಕಂಡವರ ಮಾತುಗಳನ್ನ ಇಲ್ಲಿ ಸಂಗ್ರಹ ಮಾಡಿ ವೇದವ್ಯಾಸರು ಕೊಡ್ತಾ ಇದ್ದಾರೆ. ಕಂಡವರ ಮಾತು ನಂಬೋದಿಲ್ಲ ನಾವು. ಯಾರು ಕಂಡಿದ್ದಾರೋ ಅವರ ಮಾತುಗಳನ್ನು ಮಾತ್ರ ನಂಬುತ್ತೇವೆ. ಹಾಗಾಗಿ ಅಂತಹ ಜ್ಞಾನಿಗಳ
ಸಂದೇಶಗಳನ್ನ, ಜ್ಞಾನಿಗಳ ಅನುಭವಗಳನ್ನ ಸಂಗ್ರಹಿಸಿ ಇಲ್ಲಿ ಕೊಡ್ತಾ ಇದ್ದಾರೆ. ಅಂತಹವರಲ್ಲಿ ಒಬ್ಬರು ಸೌಭರಿ ಮಹರ್ಷಿಗಳು. ಅವರ ಪರಮಾತ್ಮನ ದರ್ಶನದಿಂದ ಅಪ್ರಾರಬ್ಧ ಕರ್ಮಗಳೆಲ್ಲವೂ ಸವೆದು ಹೋಗಿದೆ, ಪ್ರಾರಬ್ಧ ಕರ್ಮಗಳು ಮಾತ್ರ ಉಳಿದಿದೆ. ಅದು ಎಷ್ಟು ಜನ್ಮಕ್ಕಾಗುವಷ್ಟಿದೆ? 50 ಜನ್ಮಗಳಿಗಾಗುವಷ್ಟಿದೆ ಅಂತ ತಿಳಿದುಕೊಂಡು ಅವರು ಮತ್ತಿನ್ನ 50 ಜನ್ಮಗಳಲ್ಲಿ ರೌಂಡ್ ಹೊಡೆಯೋದು ಕಷ್ಟಪ್ಪ ಅಂತ ಅಂದುಕೊಂಡು ತಮ್ಮ ತಪಸ್ಸಿನ ಪ್ರಭಾವದಿಂದ 50 ಶರೀರಗಳನ್ನ ಧರಿಸಿ 50 ಶರೀರಗಳಲ್ಲಿ ಆ ರಾಜನ 50 ಜನ ಮಕ್ಕಳ ಜೊತೆಯಲ್ಲಿ ಗೃಹಸ್ಥ ಧರ್ಮವನ್ನ ನಡೆಸಿ ಪ್ರಾರಬ್ಧ ಕರ್ಮವೆಲ್ಲವನ್ನು ಕೂಡ ಅನುಭವಿಸಿ ಮುಗಿಸಿದಾಗ ಈ ಸಂಸಾರ ಸಾಕು ಅಂತ ಅಂದುಕೊಂಡು ನಮ್ಮಂತಹ ಸಾಮಾನ್ಯ ಜನರು ಯಾವ ರೀತಿಯಾಗಿ ಸಂಸಾರದಲ್ಲಿ ಆಸಕ್ತರಾಗ್ತೇವೋ ಆ ರೀತಿಯಾಗಿ ಆಸಕ್ತರಾಗಬಾರ್ದು ಅಂತ ತೋರಿಸಿಕೊಡ್ಲಿಕ್ಕೆ ತಾವು ಪಶ್ಚಾತ್ತಾಪ ಪಟ್ಟಂತೆ ಅವರು ತೋರಿಸಿಕೊಳ್ತಾರೆ. ನಾವು ಚಲನಚಿತ್ರದಲ್ಲೆಲ್ಲ ಕೆಲವೊಂದಿಷ್ಟು ಪಶ್ಚಾತ್ತಾಪವಾದಂತಹ ನಟನೆಯನ್ನ ನಟರು ಮಾಡ್ತಾ ಇರ್ತಾರೆ. ಅವ್ರು ಆ ತಪ್ಪು ಮಾಡಿರೋದಿಲ್ಲ, ಆ ಡೈಲಾಗ್ಗಳನ್ನ ನಿರ್ದೇಶಕರು ಬರೆದು ಕೊಟ್ಟಿರ್ತಾರೆ, ಅದರಂತೆ ಅವ್ರು ಹೇಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅದು ನಟನೆ. ಅದು ಹಾಗೆಯೇ ಸೌಭರಿ ಮಹರ್ಷಿಗಳು ಮಹಾಜ್ಞಾನಿಗಳು ಪಶ್ಚಾತ್ತಾಪ ಪಡುವಂತಹ ಯಾವ ಕೆಲಸವನ್ನು ಮಾಡಿಲ್ಲ. ಹಾಗಿಲ್ಲದೆ ಇದ್ರೂ ಕೂಡ ಈ ಪಶ್ಚಾತ್ತಾಪ ಪಟ್ಟವರಂತೆ ತೋರಿಸಿಕೊಳ್ಳುತ್ತಾರೆ. ಅವರು ತಪ್ಪು ಅನ್ನುವ ಅಭಿಪ್ರಾಯದಿಂದ ಅಲ್ಲ. ನಮ್ಮಂತಹ ಅಜ್ಞಾನಿಗಳು ಅವರು ಹಾಗೆ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತೇವೆ, ಆ ತರ ಒದ್ದಾಟ ನಾವು ಪಡಬಾರ್ದು ಅನ್ನೋ ಕಾರಣದಿಂದಾಗಿ ನಮಗೆ ಶಿಕ್ಷಣವನ್ನು ಕೊಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಇದು ಅವರ ಕರ್ತವ್ಯ. ಹೀಗೆ ಹಿಂದೆಯೂ ಕೂಡ ಧ್ರುವ ಚಕ್ರವರ್ತಿ ನನಗೆ ಧ್ರುವ ಪದವಿ ಬೇಕು ಅಂತ ಪರಮಾತ್ಮನ ಬಳಿಯಲ್ಲಿ ಕೇಳಿಕೊಂಡು ಅಯ್ಯೋ ಪರಮಾತ್ಮ ನೀನೇ ಎದುರುಗಡೆಯಲ್ಲಿ ಬಂದಾಗ ನಿನ್ನ ಬಳಿಯಲ್ಲಿ ನಾನು ಆ ಪದವಿಯನ್ನು ಕೇಳಿಕೊಂಡು ಬಿಟ್ಟನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ವಸ್ತುತಃ ಧ್ರುವ ಪದವಿಯನ್ನ ಧ್ರುವ ಕೇಳಲೇಬೇಕು, ಅದು ಅವನ ಕರ್ತವ್ಯ. ಆದರೆ ಅವನ ಕರ್ತವ್ಯವನ್ನ ಅವನು ಮಾಡಿದಂತೆ ಉಳಿದವರೆಲ್ಲ ಪರಮಾತ್ಮ ಎದುರುಗಡೆಯಲ್ಲಿ ಸಿಕ್ಕಾಗ, ದೇವಸ್ಥಾನಕ್ಕೆ ಹೋದಾಗ ಅವನ ಬಳಿಯಲ್ಲಿ ಏನಾದ್ರೂ ಕೇಳಲೇಬೇಕು, ಧ್ರುವ ಕೇಳಿದ್ದಾನಲ್ವಾ ಅಂತ ಅಂದುಕೊಂಡು ಅವನಂತೆ ನಾವು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ಅವನು ಅದನ್ನ ಮಾಡಿದ್ರೆ ಸರಿ, ನಾವು ಅದನ್ನ ಮಾಡಿದ್ರೆ ಸರಿಯಲ್ಲ. ರೆಡ್ ಲೈಟ್ ಬಂದಾಗ ರಾಜಕಾರಣಿಗಳು ಈ ಸೈರನ್ ಹಾಕೊಂಡು ಹೋಗಬಹುದು, ಅವ್ರಿಗೆ ಅವಕಾಶ ಇದೆ. ಆಂಬ್ಯುಲೆನ್ಸ್ಗಳು ಹೋಗಬಹುದು, ಅವ್ರು ರೆಡ್ ಸಿಗ್ನಲ್ ದಾಟಿದ್ರು ನಾವು ದಾಟೋಣ, ಹಾಗಿಲ್ಲ. ಅವರಿಗದು ಕರ್ತವ್ಯ. ನಮ್ಮ ಪ್ರತಿನಿಧಿಗಳಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿ ಇರ್ತಾರೆ, ಏನ್ ಬೇಕಾದ್ರೂ ಮಾಡಬಹುದು. ಪೊಲೀಸರು ಹೋಗಬಹುದು, ಅವ್ರು ಹೋಗಿದ್ದಾರೆ ನಾನು ಹೋಗ್ತೇನೆ ಅಂತ ನಾನು ಹೋಗ್ಲಿಕ್ಕೆ ಅಂತ ಹೊರಡಬಾರ್ದು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರವಾಗಿ ಧ್ರುವ ಚಕ್ರವರ್ತಿ ಅಯ್ಯೋ ನಾನು ಕೇಳಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಟ್ಟವನಂತೆ ತೋರಿಸಿಕೊಳ್ಳುತ್ತಾನೆ. ಸೌಭರಿ ಮಹರ್ಷಿಗಳು ಪಶ್ಚಾತ್ತಾಪ ಪಟ್ಟವರಂತೆ ಅವರು ಕೇಳಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೇನೆ ಮಹಾಜ್ಞಾನಿಗಳು ಯಾವುದೋ ಒಂದು ಮೀನುಗಳ ಮಿಲನವನ್ನು ನೋಡಿ ಆಸೆ ಪಡ್ಲಿಕ್ಕೆ ಸಾಧ್ಯವೇನು? ನಮಗೇ ಅನಿಸಲ್ಲ. ಮನುಷ್ಯರಾದಂತಹ ನಮಗೆ ಮೀನುಗಳ ಪರಸ್ಪರ ಮಿಲನವನ್ನು ನೋಡಿದ್ರೆ ಗೃಹಸ್ಥ ಧರ್ಮವನ್ನು ಪಾಲಿಸಬೇಕು ಅಂತ ಅನಿಸೋದಿಲ್ಲ. ಪಕ್ಷಿಗಳ ಮಿಲನವನ್ನು ನೋಡಿದಾಗ, ಪಕ್ಷಿಗಳ ಎರಡು ಸಂತೋಷವಾಗಿರೋದನ್ನ ನೋಡ್ಬೇಕಾದ್ರೆ ನಮಗ್ ಅನ್ನಿಸದೇ ಇರೋದು, ಪಶು ಪಕ್ಷಿಗಳ ಈ ಸಂಸಾರವನ್ನು ನೋಡಿ ನಮಗೂ ಸಂಸಾರ ಮಾಡ್ಬೇಕು ಅಂತ ಯಾರಿಗಾದ್ರೂ ಅನ್ನಿಸ್ಲಿಕ್ಕೆ ಸಾಧ್ಯವೇನು? ಸಾಮಾನ್ಯರಾದಂತಹ ನಮಗೆ ಅನಿಸೋದಿಲ್ಲ ಅಂತಾದಾಗ ಅವರು ತಪಸ್ವಿ ಶ್ರೇಷ್ಠರು, ತಮ್ಮ ತಪಸ್ಸಿನಿಂದಾಗಿ ಪರಮಾತ್ಮನ ಅಪರೋಕ್ಷವನ್ನು ಪಡೆದವರು, ಅವ್ರಿಗೆ ಈ ರೀತಿಯಾಗಿ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಆ ರೀತಿಯಾಗಿ ತೋರಿಸಿಕೊಂಡು ನೋಡಿ, ಜೀವನದಲ್ಲಿ ದೊಡ್ಡ ದೊಡ್ಡ ವಿಷಯಗಳಿಂದಾಗಿ ನಾವು ದಾರಿ ತಪ್ಪಬೇಕಾಗಿಲ್ಲ. ತುಂಬಾ ಚಿಕ್ಕ ತಪ್ಪುಗಳು ಕೂಡ ಜೀವನದ ದಿಕ್ಕನ್ನೇ ತಪ್ಪಿಸಿ ಬಿಡುತ್ತೆ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಚಿಕ್ಕ ಚಿಕ್ಕ ಕಾರಣಗಳಿಂದಾಗಿ ತಾವು ತಪ್ಪಿಗೆ ಒಳಗಾದವರಂತೆ ತಮ್ಮನ್ನು ತೋರಿಸಿಕೊಂಡು, ಪಶ್ಚಾತ್ತಾಪ ಪಟ್ಟವರಂತೆ ತಮ್ಮನ್ನು ತಾವು ತೋರಿಸಿಕೊಂಡು, ಅದರಿಂದ ದುಃಖವನ್ನ ಅನುಭವಿಸಿದವರಂತೆ ತಮ್ಮನ್ನು ತಾವು ತೋರಿಸಿಕೊಂಡು ನಮಗೆಲ್ಲ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಬೇಕು. ಸೌಭರಿ ಮಹರ್ಷಿಗಳು ಈ ತರ ಮಾಡ್ಕೊಂಡ್ರು, ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ ಅಂತಂದು ಹೇಳಿ ಅವರ ತಪ್ಪಿದೆ ಎನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ಪಡಬಾರದು ಅನ್ನುವಂತಹ ವಿಶೇಷ ವಿಚಾರವನ್ನ ಈ ವ್ಯಾಖ್ಯಾನಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಪಾಠವನ್ನ ಮುಂದಿನ ಇದರಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.